ನಮಸ್ಕಾರ, ನೀವು ನೋಡ್ತಿದ್ದೀರಾ ITV ನ್ಯೂಸ್. ಈಗ ಹೆಡ್ಲೈನ್ಸ್. ಜಿಲ್ಲಾ ಕೇಂದ್ರಕ್ಕೆ ಬೃಹತ್ ಪಾದಯಾತ್ರೆ, ನೀರಾವರಿ ಯೋಜನೆ ಜಾರಿಯಾಗದಿದ್ದಲ್ಲಿ ಉದ್ದ ಹೋರಾಟದ ಎಚ್ಚರಿಕೆ, ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಪವರ್ ತೋರಿಸಿದ ಪೀಪಲ್ಸ್. ಸಚಿವ ಸ್ಥಾನಕ್ಕೆ ನನಗೆ ಆಸೆ ಇಲ್ಲ, ನಿಷ್ಠಾವಂತ ಕಾರ್ಯವೇ ನನ್ನ ಗುರಿ, ಶಾಸಕ ರಮೇಶ್ ಕುಮಾರ್. ಮಹಿಳೆಯರಿಗೆ ಸರ್ಕಾರದಿಂದ ಸಕಲ ಸೌಲಭ್ಯಗಳು, ಅದರ ಸದುಪಯೋಗಕ್ಕೆ ಸೂಚನೆ, ಸಚಿವೆ ಉಮಾಶ್ರೀ. ಕರ್ನಾಟಕದಲ್ಲಿ ಕರೆಂಟ್ ಡೇ ಪ್ರಾಬ್ಲಮ್, ಸರ್ಕಾರಗಳ ವಿರುದ್ಧ ಜನತೆ ಆಕ್ರೋಶ, ರಸ್ತೆ ತಡೆದು ಬೃಹತ್ ಪ್ರತಿಭಟನೆ. ನೀರಾವರಿ ಯೋಜನೆಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಡೆದ 2 ದಿನಗಳ ಪಾದಯಾತ್ರೆ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ತಲುಪಿದೆ. ಸಾವಿರಾರು ಸಂಖ್ಯೆಯ ಜನತೆಯ ಧ್ವನಿಯಲ್ಲಿ ನೀರಾವರಿಗಾಗಿ ಆಗ್ರಹ. ಚಿಂತಾಮಣಿ ತಾಲೂಕಿನಿಂದ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಚಿಂತಾಮಣಿ ಕ್ಷೇತ್ರದ ಶಾಸಕ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಂಡಿದ್ದು, ನಿನ್ನೆ ಈ ಪಾದಯಾತ್ರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿದ್ದು, ಈ ಪಾದಯಾತ್ರೆಗೆ ಸ್ವತಂತ್ರ ಹೋರಾಟಗಾರರಾದ ದೊರೆಸ್ವಾಮಿ ಅವರು ಚಾಲನೆ ನೀಡಿದ್ರು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನತೆ ಈ ಪಾದಯಾತ್ರೆಗೆ ಬಂದಿದ್ದು, ಚಿಂತಾಮಣಿಯಿಂದ ಶಿಡ್ಲಘಟ್ಟ ಮೂಲಕ ಚಿಕ್ಕಬಳ್ಳಾಪುರದ ಚದಲಪುರಕ್ಕೆ ತಲುಪಿದ್ದು. ಜಿಲ್ಲೆಯ ಅನೇಕ ವರ್ಗದ ಎಲ್ಲ ವರ್ಗದ ಸಂಘಟನೆಗಳನ್ನು ಶಾಶ್ವತ ನೀರಾವರಿಗಾಗಿ ಹೋರಾಟಗಳು ನಡೆಸಿಕೊಂಡು ಬಂದಿದ್ದಾರೆ. ಕೆಲವೊಂದು ಕಡೆ ಅಷ್ಟು ದಶಕಗಳಿಂದ ಈ ಸರ್ಕಾರಗಳು ನಮ್ಮನ್ನು ವಂಚನೆ ಮಾಡ್ತಾ ಬಂದಿದ್ದಾರೆ. ನೀರು ಕೊಡಲು ನಮ್ಮ ರೈತ ಸೇನೆ ಮತ್ತು ಇನ್ನೂ ಹಲವು ಸಂಘಟನೆಗಳೆಲ್ಲ ಸೇರಿ 40 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಾರಂಭದಿಂದ ಮೊದಲನೇ ದಿನ ಕೂಡ ನಾವು ಒಂದು ಬೆಂಬಲವನ್ನು ಸೂಚಿಸಿದ್ವಿ. ಇವತ್ತು ಕೂಡ ನಿನ್ನೆಯಿಂದ ನಾವು 48 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಇಲ್ಲಿಗೆ ಬಂದು ತಲುಪಿದ್ದೇವೆ. ಇವಾಗ 3 ಗಂಟೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಅವರು ಬಂದು ಮನವಿ ಸ್ವೀಕರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂಥವರಿದ್ದೇವೆ. ಅದರ ಜೊತೆಗೆ ನಾವು ಬಹಳ ಮುಖ್ಯವಾಗಿ ಈ ನಮ್ಮ ಜಿಲ್ಲೆಗಳಿಂದ ಈ ರಾಜ್ಯಕ್ಕೆ ನಾವು ಹಾಲು ಕೊಡ್ತಾ ಇದ್ದೇವೆ, ಈ ರಾಜ್ಯಕ್ಕೆ ರೇಷ್ಮೆ ಕೊಡ್ತಾ ಇದ್ದೇವೆ, ಈ ರಾಜ್ಯಕ್ಕೆ ಮಾವು ಕೊಡ್ತಾ ಇದ್ದೇವೆ, ಈ ರಾಜ್ಯಕ್ಕೆ ತರಕಾರಿಗಳು ಕೊಡ್ತಾ ಇದ್ದೇವೆ, ಈ ರಾಜ್ಯಕ್ಕೆ ಚಿನ್ನ ಕೊಡ್ತಾ ಇದ್ದೇವೆ, ದೇಶಕ್ಕೆ ಚಿನ್ನ ಕೊಡ್ತಾ ಇದ್ದೇವೆ. ಆದರೆ ಈ ಸರ್ಕಾರಗಳು ನಮಗೆ ದ್ರೋಹ ಬರೀತಾ ಇದ್ದಾವೆ. ಹಾಗಾಗಿ ಇವತ್ತು ಈ ಒಂದು ಪಾದಯಾತ್ರೆ ಮೂಲಕ ಈ ಖಡಕ್ ಒಂದು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡುವಂತದ್ದು. ಈ ಪಾದಯಾತ್ರೆಗೆ ತಾಲೂಕಿನಿಂದ ಜನಸ್ತೋಮಗಳೇ ಹರಿದು ಬಂದಿತ್ತು. ಈ ವೇಳೆ ಪಾದಯಾತ್ರೆಗೆ ಬಂದಿದ್ದ ಜನತೆಗೆ ಊಟ, ತಿಂಡಿ ಹಾಗೂ ವಸತಿ ಸೌಲಭ್ಯಗಳನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ವೇಳೆ ಪಾದಯಾತ್ರೆಯಲ್ಲಿನ ಜನತೆಗೆ ಶಿಡ್ಲಘಟ್ಟ ತಾಲೂಕಿನ ಹೊಸವಿಟ್ಯದಲ್ಲಿ ಎಲ್ಲಾ ಸೌಲಭ್ಯಗಳು ಒದಗಿಸಲಾಗಿತ್ತು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನತೆ ಚದಲಪುರದಲ್ಲಿ ನಡೆಯುತ್ತಿರುವ ಹೋರಾಟದ ವೇದಿಕೆಗೆ ತಲುಪಿ ಸರ್ಕಾರಕ್ಕೆ ಬಯಲುನಾಡಿನ ಜನತೆಯ ಪವರ್ ಅನ್ನು ತೋರಿಸಿದ್ದಾರೆ. ಶಾಸಕ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ಸಿನಿಮಾ ರೀತಿಯಲ್ಲಿ ಜನ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಒಟ್ನಲ್ಲಿ ಬಯಲುನಾಡಿಗೆ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟ ಎಚ್ಚರಿಕೆಯನ್ನು ಸರ್ಕಾರಗಳಿಗೆ ನೀಡಲಾಗುತ್ತದೆ ಎನ್ನುವಂತಿದೆ. ನಾವು ಹಮ್ಮಿಕೊಂಡಿರುವ ಶಾಶ್ವತ ನೀರಾವರಿ ಹೋರಾಟಕ್ಕೆ ತುಂಬಾ ಬೆಂಬಲ ಸಿಕ್ಕಿದೆ. ಆ ಬೆಂಬಲದಿಂದ ಸಾಕಾಗಲ್ಲ ನಮಗೆ ಇದು ಹೋರಾಟ ಮಾಡೋಕ್ಕೆ. ಆಂಧ್ರ ತರ ಕೃಷ್ಣ ಗೋದಾವರಿ ನದಿಗಳನ್ನು ಜೋಡಣೆ ಮಾಡಿ ಅವ್ರಿಗೆ ನಮ್ಮ ಕರ್ನಾಟಕ ಬಾರ್ಡರ್ ತನಕ ಎಲ್ಲ ನದಿಯನ್ನು ಈ ಕಡೆ ನೀರು ಹರಿಸ್ತಾ ಇದ್ದಾರೆ. ಅದೇ ಥರ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳು ಅದೇ ಥರ ಸೇರಿ ನಮ್ಮ ಹೋರಾಟವನ್ನು ಮನ್ನಣೆ ಮಾಡಿ
ನಮ್ಮ ಕರ್ನಾಟಕಕ್ಕೆ ಬಯಲುಸೀಮೆಗೆ ನೀರು ಹರಿಸ್ಬೇಕಂತೇಳಿ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಯಶಸ್ವಿಯಾಗಿ ಕರೆಕ್ಟಾಗಿ ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇದು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ದಿನದಿಂದ ದಿನಕ್ಕೆ ತನ್ನ ಕಾವನ್ನು ಹೆಚ್ಚಿಸಿದ್ದು ಇವತ್ತು ಬೃಹದಾಕಾರವಾಗಿ ಒಂದು ಜನಾಂದೋಲನವಾಗಿ ರೂಪುಗೊಳ್ತಾ ಇದೆ. ಅದು ಕೂಡ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇದುವರೆಗೂ ಬರೀ ಆಶ್ವಾಸನೆಗಳನ್ನು ಕೊಳ್ಳುವ ಆಶ್ವಾಸನೆ ಕಾಲಹರಣ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂತಹ ಈ ಭಾಗಕ್ಕೆ ನೀಡ್ತಾ ಇರ್ತಕ್ಕಂತಹ ಒಂದು ಪ್ರಯತ್ನ ಅಂದರೆ ಸುಳ್ಳು ಪ್ರಯತ್ನಗಳಾಗಿದೆ ಹೊರತು ದಿಟ್ಟವಾದ ಪ್ರಯತ್ನ ಯಾವುದೂ ಆಗಿಲ್ಲ. ಇವತ್ತು ನಾವೆಲ್ಲ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಈ ಭಾಗದ ಜನರ ಆಶಯ ಇರ್ತಕ್ಕಂಥದ್ದು ದಿವಂಗತ ಪರಮಶಿವಯ್ಯನವರ ವರದಿ ಜಾರಿಯಾಗದೆ ಬರ್ತಕ್ಕಂಥದ್ದೇ ಹೊರತು ಕೇವಲ 7 TMC ಸಿಗ್ತಕ್ಕಂಥ ನೀರನ್ನು ಅಲ್ಲಿ 25-30 TMC ಸಿಗ್ತದೆ ಅಂತ ಹೇಳಿ ಅಧಿಕಾರಿಗಳಿಂದ ಪೂರ್ಣ ಭರವಸೆಯನ್ನು ಪಡೆದುಕೊಂಡು ವಾಸ್ತವ ಅಂಶವನ್ನು ಮುಚ್ಚಿಟ್ಟು ಪೈಪ್ ಲಾಭಿಗೆ ಮುಡಿದು ಪೈಪ್ ಮುಖಾಂತರ ನೀರನ್ನು ತರ್ತೇವೆ ನನಗೆ ಅದರಿಂದ ಯಾವುದೇ ಪ್ರಯೋಜನ ಈ ಭಾಗಕ್ಕೆ ಆಗಲ್ಲ ಅಂತಕ್ಕಂಥ ತಡಾಗತ್ಯವಾಗಿ ಹೇಳಿಕೆ ಇಚ್ಛೆಪಡ್ತೇನೆ. ಯಾಕೆಂದ್ರೆ ಖಾಸಗಿಯಾಗಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಕ್ಯಾಮರಾಮನ್ ವಡ್ಡೇಲಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ನೀರಮಾನವಿ ರಾಜ್ಯ ಹೆದ್ದಾರಿಯಲ್ಲಿ ರೈತ ಸಂಘ ಮತ್ತು ವಿವಿಧ ಸಂಘಗಳಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಮಾನ್ವಿ ತಾಲೂಕಿನ ರೈತ ಮುಖಂಡರು ರಾಜ್ಯ ಹೆದ್ದಾರಿಯನ್ನು 2 ತಾಸು ರಸ್ತೆ ತಡೆದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಮಾತನಾಡಿ 89ನೇ ಕಾಲುವೆಗೆ ನೀರು ಕೊಡಬೇಕು. ಈ ಭಾಗಕ್ಕೆ ಬರುವ ಹಳ್ಳಿಗಳ ನವಲಕಲ್, ಹಳ್ಳಿ ಹೊಸೂರು, ಹರವಿ, ನೀರಮಾನವಿ, ತಾಂಡ ಈ ಭಾಗದ ಹಳ್ಳಿಗಳಿಗೆ ಸರಿಯಾದ ನೀರು ಹಾಗೂ ವಿದ್ಯುತ್ ಒದಗಿಸಬೇಕು. ನಮ್ಮ ಭಾಗಕ್ಕೆ ಸೋಮವಾರದಿಂದ ಶನಿವಾರದವರೆಗೂ ಸುಮಾರು 4.7 ಕ್ಯೂಸೆಕ್ ನೀರು ಪೂರೈಸದೆ ಮಾತ್ರ ಈ ಭಾಗದ ಜನರಿಗೆ ಸಂಪೂರ್ಣ ನೀರಿನ ದಾಸ ನೀಗಿಸುವಂತೆ ಆಗುತ್ತದೆ ಎಂದು ರೈತರು ತಮ್ಮ ಬೇಡಿಕೆಯನ್ನು ಅಧಿಕಾರಿಗಳ ಮುಂದೆ ಮನವಿಯಲ್ಲಿ ಪ್ರಸ್ತಾಪಿಸಿದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ, ಗೋವಿಂದರಾಜು, ಜೆ ನಾಗರಾಜ, ಮುದುಕಪ್ಪ, ಶ್ರೀರಾಮುಲು, ಹರಿಕೆರೆ ರಾಮಣ್ಣ, ಚನ್ನಪ್ಪಗೌಡ, ಕರಿಯಪ್ಪ, ಹಂಪನಗೌಡ, ಸೂಗರೆಡ್ಡಿ ಹಲವಾರು ರೈತ ಮುಖಂಡರು ಭಾಗವಹಿಸಿದ್ರು. ರೈತರ ಸಮಸ್ಯೆ ಆಲಿಸಲು ಭ್ರಷ್ಟಾಧಿಕಾರಿಗಳಿಗೆ ಸರ್ಕಾರಪ್ಪ ಸರ್ಕಾರ. ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಿಸಿದಂತೆ ನಾನು ಯಾವುದೇ ಲಾಬಿ ಮಾಡಿಲ್ಲ. ಅದು ಮುಖ್ಯಮಂತ್ರಿ ಅವರ ಪರಮಾಧಿಕಾರಕ್ಕೆ ಬಿಟ್ಟಂತ ವಿಚಾರ ಎಂದು ಮಾಜಿ ಸ್ಪೀಕರ್ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಶಾಸಕ KH ರಮೇಶ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಜಾಗೃತಿ ಸಮಾವೇಶದ ನಂತರ ಮಾತನಾಡಿದ ಅವರು, ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ. ಅದಕ್ಕಿಂತ ಮಿಗಿಲಾಗಿ ನನಗೆ ನಿರಾಸೆಯಾಗಲು ಯಾವುದೇ ಆಸೆಯನ್ನು ಇಟ್ಟುಕೊಂಡಿಲ್ಲ. ಹೀಗಿರುವಾಗ ನಿರಾಸೆಯಾಗಲು ಸಾಧ್ಯವೇ ಇಲ್ಲ ಎಂದು ಉತ್ತರ ನೀಡಿದರು. ಇನ್ನು ಮುಖ್ಯಮಂತ್ರಿ ಅವರಿಗೆ ಯಾವ್ಯಾವ ನಿಬಂಧನೆಗಳಿರುತ್ತೋ ಗೊತ್ತಿಲ್ಲ. ಆ ಕಾರಣಕ್ಕೆ ಮಂತ್ರಿ ಪದವಿ ಸಿಗಲಿಲ್ಲ ಎಂಬ ಕಾರಣಕ್ಕೆ ಅಸಹನೆ ಮಾಡಿಕೊಳ್ಳೋದೊಂದೇ ಗುರಿನ ನಮ್ದು ಎಂದು ಮಾರ್ಮಿಕವಾಗಿ ನುಡಿದ್ರು. ಅಲ್ಲದೆ ಮಂತ್ರಿ ಪದವಿ ನಮಗೆ ಅಂತಿಮವಲ್ಲ, ಅಭಿವೃದ್ಧಿ ಕೆಲಸ ಮಾಡುವಂತವರು ಯಾರಾದ್ರೂ ಸರಿ ಎಂದ್ರು. ನಾನು ನಿರೀಕ್ಷೆಯಲ್ಲೂ ಇರಲಿಲ್ಲ, ಅರ್ಜಿನೂ ಹಾಕಿರಲಿಲ್ಲ, ಕ್ಯಾನ್ವಾಸು ಮಾಡಿರಲಿಲ್ಲ. ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪ್ರೆರಾಗೇಟಿವ್.
ಅವರ ನಿರ್ಬಂಧಗಳೇನಿತ್ತೋ ಅವ್ರ ಕಷ್ಟ ಏನಿತ್ತೋ ಅವರೊಂದು ತೀರ್ಮಾನ ತಗೊಂಡಿದ್ದಾರೆ. ನಾನು ಕಾಂಗ್ರೆಸ್ಸಲ್ಲಿದ್ದೇನೆ, ನಾವೆಲ್ಲ ಅದನ್ನು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಹಾಗೇನಿಲ್ರಿ, ಅಯ್ಯೋ ಈಗಿರೋರೆಲ್ಲ ಹಿರಿಯರಲ್ವೇನು, ಏನೇನೋ ನಿರ್ಬಂಧಗಳಿರ್ತವೆ ರಾಜಕೀಯದಲ್ಲಿ. ಅದಕ್ಕೆಲ್ಲ ನಾವು ಅಷ್ಟು ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ನೋಡಿ, ನನ್ನದೇ ಜಗತ್ತಲ್ಲಿ ನಾನು ವಿಹರಿಸ್ತಾ ಇದ್ದೇನೆ, ನನಗದೆಲ್ಲ ತಲೆ ಒಳಗೆ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತಾ ಇರಬೇಕಷ್ಟೇ. ಅವ್ರಿಗೆ ಏನೇನು ನಿರ್ಬಂಧಗಳಿರುತ್ತೋ, ರಾಜಕೀಯವಾಗಿ ಏನೇನು ಒತ್ತಡಗಳಿರುತ್ತೋ, ಪ್ರಾಂತ್ಯವಾರು ಮಾಡಬೇಕು, ಜಿಲ್ಲಾವಾರು ಮಾಡಬೇಕು, ಜಾತಿವಾರು ಮಾಡಬೇಕು, ಎಲ್ಲರನ್ನೂ ಸಮಾಧಾನ ಪಡಿಸ್ಬೇಕು. ಎಲ್ಲ ಒಂದು ಕಡೆಗೆ ಏನೋ ಒಂದು ಇದಾಗುತ್ತೆ. ಅಷ್ಟು ಅಸಹನೆ ಆಗಿಬಿಟ್ರೆ ಅಧಿಕಾರನೇ ಗುರಿನ ಸಿಗುತ್ತೆ, ಕೆಲವು ಸಲ ಸಿಗೋದಿಲ್ಲ. ಏನು ಇರೋರೆಲ್ಲ ಕರ್ನಾಟಕದವರೇ ಅಲ್ವಾ, ಪಶ್ಚಿಮ ಬಂಗಾಳದವ್ರಿಗೆ, ಕೇರಳದವ್ರಿಗೆ ಕೊಡ್ತಾರವರೆಲ್ಲ ನಮ್ಮವರೇ ಅಲ್ವಾ. ಎಲ್ಲ ಜಿಲ್ಲೆಗೂ ಕೊಡಬೇಕು ಅಂತ ನಿರ್ಬಂಧ ಎಲ್ಲಿದೆ ರೀ? ಆಗುತ್ತಪ್ಪ, ಕೆಲವು ಸಲ ತೊಂದರೆಗಳಾಗುತ್ತೆ. ಅದಕ್ಕೆ ಉತ್ತರ ಹೇಳಬೇಕಾದವರು ಕಾಂಗ್ರೆಸ್ ಅಧ್ಯಕ್ಷರು, ಮುಖ್ಯಮಂತ್ರಿಗಳು. ನಾನು ಹೆಂಗೆ ಉತ್ತರ ಹೇಳಲಿ? ನನಗೇನು ಆಸೆ ಇದ್ರೆ ತಾನು ನಿರಾಸೆ ಆಗೋದು. ನಿಮಗೆ ನಿರಾಸೆ ಆಗಿದೆಯಾ? ಐ ಆಮ್ ಸಾರಿ. ಕೋಲಾರ ಜನರಿಗೆ ನಿರಾಸೆ ಆಗಿದ್ರೆ ಅವ್ರಿಗೆ ಹೇಳ್ತೇನೆ, ನೀರಿಗಾಗಿ, ರೈತರ ಭವಿಷ್ಯತ್ತಿಗಾಗಿ ಹೋರಾಡೋದಕ್ಕೆ ರಮೇಶ್ ಕುಮಾರ್ ಸದಾ ಸಿದ್ಧ. ನಿರಾಸೆ ಆಗಬೇಡಿ. ಮಂತ್ರಿ ಪದವಿನೇ ಎಲ್ಲ ನಮ್ಮ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ. ನಾನು ಹೋರಾಟದಲ್ಲಿ ಮುಂದುವರಿತೇನೆ, ನಿಮ್ಮ ಬೆಂಬಲ ನನಗಿರಲಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಜನರಿಗೆ ವಿನಂತಿ ಮಾಡ್ತೀನಿ. ಏನಿಲ್ಲ, ಹಾಗೆಲ್ಲ ಏನು ನನಗೆ ಯಾರು ಬೇಡ ಅಂತ ಹೇಳೋರು ಯಾರೂ ಇಲ್ಲ, ನಾನು ಮಾಡೋರು ಯಾರೂ ಇಲ್ಲ ಅಷ್ಟೇ. ಕಾರ್ತಿಕ್, ITV ನ್ಯೂಸ್, ಶ್ರೀನಿವಾಸಪುರ. ಈಗ ಬ್ರೇಕ್ನ ನಂತರ ITV ನ್ಯೂಸ್ ಮುಂದುವರಿಯುತ್ತದೆ.